ಹೌ ಇಸ್ ದಟ್ 10,50,000 ರೂಪಾಯಿ ಅಂಡರ್ ಸೆಕ್ರೆಟರಿ ಎದಕ್ ಬೇಕು? ವೈ ಈ ನೀಡೆಡ್? ಬಿಕಾಸ್ ಈ ಟೋಲ್ಡ್ ನಿಂಗೆ ಜಾಬ್ ಕೊಡಿಸ್ತೀನಿ ಅಂತ. ಕರೆಕ್ಟ್ ಇದೆ. ಅಂತವ್ರಿಗೆಲ್ಲ ನಾವು ಮಾಡ್ಲಿಕ್ಕೆ ಬರಲ್ಲ. ಸುಮ್ಮನೆ ಅಲಿಗೇಷನ್ ಅದು. ಅಲಿಗೇಷನ್ ಹ್ಯಾಸ್ ನಾಟ್ ಬಿನ್ ಪ್ರೂವ್ಡ್. ಆಲ್ ರೈಟ್, ನೀವ್ ಹೇಳಿ ನಮ್ಗೆ 10.5 ಲಕ್ಷ ಎದಕ್ ತೊಗೊಂಡಿರಿ ಅಂತ ಹೇಳಿ ಈಗಾದ್ರೂ ಹೇಳಿ. ವೈ ಯು ನೀಡೆಡ್ ಮನಿ? ಹಿ ಇಸ್ ಅ ಡೆಪ್ಯೂಟಿ ಸೆಕ್ರೆಟರಿ, ಹೌದು. ನಾಟ್ ಇನ್ ಸಣ್ಣ ಒಂದು ಸಾದಾ ಕುಳ ಅಲ್ಲ ಇವನು. ಡೆಪ್ಯೂಟಿ ಸೆಕ್ರೆಟರಿ, he wants to defame the government saying that ಇಷ್ಟು ಅಮೌಂಟ್ ಕೊಡ್ತೇನೋ, ಇಷ್ಟು ಅಮೌಂಟ್ ಕೊಟ್ಟು ಜಾಬ್ ಕೊಡಿಸ್ತೇನೆ ನಿನಗೆ. ಅಂಡ್ ಸಿ ವಾಟ್ ಇಸ್ ದಟ್ ಜಾಬ್? FDC ಅಂತ. FDC ಗೆ ಕ್ವಾಲಿಫಿಕೇಶನ್ ಇಲ್ಲ, ಅಲ್ಲಿ ಅನೌನ್ಸು ಮಾಡಿಲ್ಲ. KPSC ಇನ್ನು 1 ವರ್ಷ ಇದೆ, ಅವ್ರಿಗೆ ಪ್ರಮೋಷನ್ ಅಲ್ಲಿ ಇದೆ. ಈಸ್ ಬಿಕಮ್ ಡೆಪ್ಯೂಟಿ ಕಮಿಷನರ್. he should not. ಇಲ್ಲ, ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ. ಆಲ್ ರೈಟ್, ಅದೇ ಬಹಳ ಇವತ್ತವರೆಗೂ ಒಂದು ಮರ್ಡರ್ ಮಾಡಿಲ್ಲ. ನಾನು ಫಸ್ಟ್ ಮರ್ಡರ್ ಮಾಡೀನಿ ಅಂತ ಹೇಳಿದಂಗ. he is a person, deputy secretary. He should not be permitted 1 minute in the government premises. He is innocent. No, oh, He is innocent actually. let him prove that innocence in the God's paradise, not in the court. It should go as a message to these people that if we play mischief, courts will not tolerate. Government has done right thing, but it should have taken criminal action against you. RTGS ಇಂದ ಟ್ರಾನ್ಸ್ಫರ್ ಮಾಡಿದ್ರು ದುಡ್ಡು. ಯಾವ ಟ್ರಾನ್ಸ್ಫರ್ ದ ಮನಿ ಬೈ RTGS. ಅದು ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದಾನೇ ಪ್ರಾಬ್ಲಮ್ ಆಗಿರೋದು. ಅದರಿಂದಾನ ಪ್ರಾಬ್ಲಮ್ ಆಗೋದು. ಈಗ ನಾನ್ ಡಿನೈ ಮಾಡಿದೆ, ನೀವು ಡಿನೈ ಮಾಡಿಲ್ಲ. ಡಿಗ್ರಿ ಆಗಿದೆ ನಿಮ್ಮ ಮೇಲೆ. ಡಿಗ್ರಿ ಆಗಿಲ್ಲ. ಲೋಕದಲ್ಲ ಡಿಗ್ರಿ ಆಗಿದೆ. ಇಲ್ಲ, ಲೋಕ ಅದಾಲತ್ ಡಿಗ್ರಿ ಆಗಿಲ್ಲ. ಬನ್ನಿ 200 ಇಂದ ಅದು ಜಾಯಿಂಟ್ ಮೆಮೊ ಬನ್ನಿ. In the court of the 15th ACM at Bangalore, so ಚೆಕ್ that the complaint has filed the complaint against. ಚೆಕ್ ಕೊಟ್ಟಿದ್ದಾಯ್ತು. ಪೊಲೀಸ್ ಸ್ಟೇಷನ್ ಅಲ್ಲಿ ಬೈ ಪೋಸ್ಟ್ ದೇ ರಿಸೀವ್ಡ್ ದಿ. You are under secretary. Many police will be at your beck and call. You are not some FDC. ಕುತ್ಕೊಂಡ ನೀವು. ಅಲ್ಲ, ಅದು ಓದ್ತೀನಿ ಚೆಕ್ಗಳು ಯಾವ ತರ ತಗೊಂಡ್ರು ಅಂತ ಹೇಳಿ ಹೇಳ್ತೀರಿ. ಬಟ್ ದುಡ್ಡು ವಾಪಸ್ ಹಾಕಿ ಕೊಟ್ರಿ. Why did you pay back 10 ಲಕ್ಷ ರೂಪಾಯಿ ಹೆದರಿಸ್ತಾ ಅಂತ ಕೊಟ್ಬಿಡ್ತೀರಾ? ಅದೇ ತಪ್ಪಾಗಿತ್ತು. That is not your case. Where have you taken? What is your defense? Let us read the defense statement. ನೀವೆಲ್ಲರೂ ಒಂದ್ ಕಡೆ ಹೇಳ್ಬೇಕಿತ್ತು. 2 ಲಕ್ಷ ಈ ಕಾರಣಕ್ಕೆ ಬೇಕಿತ್ತು ನನಗೆ. ಅಲ್ಲ, ಬೈ ಫೋರ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚೆಕ್ಸ್ ತಗೊಂಡಿದ್ದು. That is not available to you. You are under secretary. You are not FDC. Under secretary, but I am the government employee. Under secretary is There is some blackmailing. No. Transaction of business rules. Under secretary exercises all powers of secretary unless otherwise stated. Business transaction rules not. ಆಮೇಲೆ ಸೇಮ್ ಕಂಪ್ಲೇನೆಂಟ್ ಹ್ಯಾಸ್ ಗಿವನ್ ಈಸ್ ರಿಟರ್ನ್ ಕೆಟಗಾರಿಕಲ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಸೇಮ್ ರೆಸ್ಪಾಂಡೆಂಟ್ ಗವರ್ಮೆಂಟ್. ಅವ್ರಿಗೂ ನಮಗೂ ಏನ್ ಸಂಬಂಧ ಇಲ್ಲ. I'll read this. The court may presume the existence of any fact which it thinks likely to have happened, regard being had to the common course of natural events, human conduct, public and private business in their relation to the facts of the particular case. All ಚಂದ ಮಾಡಿದ್ದಾರೆ, ಬ್ಯೂಟಿಫುಲ್ ಇದೆ. One of the best sections. ನಾನು ಪ್ರತಿ ದೂರ ಕೊಟ್ಟಿದ್ದೀನಿ ಕಂಪ್ಲೇಂಟ್ಗೆ ಆಕ್ಚುಲ್ ಆಗಿ. Page number. Compromise. Page number 46. ನಾನು ಡಿಸ್ಮಿಸಲ್ ಮಾಡಿದ್ದಾರೆ. Page number 211. It is a joint memo filed by you and. Yes. No, Joint memo. RTGS ಇಂದ ಟ್ರಾನ್ಸ್ಫರ್ ಮಾಡಿದ್ರು ದುಡ್ಡು. Yes, sir. ಯಾವ ಟ್ರಾನ್ಸ್ಫರ್ ದ ಮನಿ ಬೈ RTGS. ಅದು ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದಾನೇ ಪ್ರಾಬ್ಲಮ್ ಆಗಿರೋದು. ಅದರಿಂದಾನ ಪ್ರಾಬ್ಲಮ್ ಆಗೋದು. ಈಗ The accused has agreed to pay check amount of 7,50,000 to the complainant, has paid rupees 1 lakh by way of cash. ಅಲ್ಲ, 217 ನಲ್ಲಿ the complaint further agrees to withdraw all the complaints filed against the accused before the police station or any authorities. Because at least he got back his money. ಇಲ್ಲರ ಅದನ್ನು ತಿಂದು ಕೊಡ್ತಿದ್ರು ಅವನು. ಅವ್ರಿಗೆ ಮನಿ ಬೇಕಾಗಿತ್ತ. ಯಾವುದೋ ರೀಸನ್ಗೆ ಅಂತ ಹೇಳಿ ಒಂದು ರೀಸನ್ ಬರ್ಬಿಟ್ರು. ಆ ರೀಸನ್ಗೆ ಇಲ್ಲ KPSC ನಲ್ಲಿ ಕಾಲ್ಫರ್ ಮಾಡಿರೋದಲ್ಲ, ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ, ಕಂಪ್ಲೇನೆಂಟ್ಗೆ ಯಾವುದೂ ಇಲ್ಲ. ಅದು ಯಾರ್ದು ಸುಮ್ಮನೆ ಒಂದು ಇದು ಮಾಡಿದ್ದಾರೆ. ಮಾಡಿದ್ರೆ ನೀವು ಬಿಡ್ತೀರಾ? ಅಂಡರ್ ಸೆಕ್ರೆಟರಿ ಅಲ್ಲ, ಡಿಸ್ಮಿಸಲ್ ಆಫ್ ಎಂಪ್ಲಾಯಿ ಬರುತ್ತೆ ಇದಕ್ಕೆ. ಕರೆಕ್ಟ್. He has been dismissed. ಬರ್ಕೊಳ್ಳಿ. Let's ಪಿಟಿಷನರ್ ಇಸ್ ನಾಟ್. ಅಲ್ಲ, ನಾನು ಬರ್ದಿದ್ದೀನಿ ಕೆಟಗಾರಿಕಲ್ ಆಗಿ. ನಾನು ಪೊಲೀಸ್ ಸ್ಟೇಷನ್ಗೆ ನನಗೆ ಬೈ ಫೋರ್ಸ್ ಚೆಕ್ಸ್ ತಗೊಂಡ್ರು. Now we are asking you, ಪ್ಲೀಸ್ what action you took against ಪೊಲೀಸರು? ಏನ್ ಮಾಡ್ಲಿಲ್ಲ, ಹಂಗೆ ಬಿಟ್ಬಿಟ್ರಾ? You are under secretary. ಪ್ಲೀಸ್ Your place is elsewhere.
where you have proximity to the powers that be. ಯಾರೋ STC FTC ಮಾಡಿ I would have understood ಏನೋ ಮಾಡಿದಾನ್ ಬಿಡಪ್ಪ. ಅಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವತ್ತು ಕೊಟ್ಟಿ? Detail ಆಗಿ. Take up. When Lord's did you give kindly. that? When did you give that? Yes, police complaint. Show that. ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾನು ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ನನ್ನ ವಿರುದ್ಧ ಶ್ರೀ ದಿನೇಶ್ ಟಿಜಿ ಅವರು ಮಾನ್ಯ ಮುಖ್ಯ This is your reply to show cause notice. Where is the Please. police complaint? ಎಸ್, ಅದು ಕೊಡ್ತೀನಿ, ಅದು ಓದ್ತೀನಿ. ಪೇಜ್ ನಂಬರ್ 5-6. 5-2 ನಲ್ಲಿ ಕನ್ನಡದಲ್ಲಿದೆ, ಅದು ಇಂಗ್ಲಿಷ್ ಟ್ರಾನ್ಸ್ಲೇಷನ್. 5-2. 5-2, ಪೇಜ್ ನಂಬರ್ 5-2. This is 5/12/2019, ಪ್ಲೀಸ್. when he had given the complaint. After receiving the checks by me in the police station by force, thereafter I given this complaint. By force, 39/2019 ನಲ್ಲಿ by force they have received the checks in the police station. Thereafter I have given this complaint. By mentioning- Which paragraph? Page number 5-3, ಸೆಕೆಂಡ್ ಪ್ಯಾರಾನಿಂದ ಸ್ಟಾರ್ಟ್ ಮಾಡಿ. ದಿನೇಶ್ ಇವರು ನಾನು ಸರ್ಕಾರಿ ನೌಕರನೆಂದು ತಿಳಿದುಕೊಂಡು ಏಪ್ರಿಲ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ನನ್ನ ಹತ್ರ ಬಂದು, ಸಾರ್ ಮಹಂತೇಶ್ ಮತ್ತು ನಾಗಪ್ಪ ಇವರುಗಳು ನನಗೆ ಉದ್ಯೋಗ ಕೊಡಿಸಲಿಲ್ಲ ಮತ್ತು ಹಣವನ್ನು ವಾಪಸ್ ಕೊಡುತ್ತಿಲ್ಲ, ನಿಮ್ಮ ಹೆಸರನ್ನು ಹೇಳಿದ್ದಾರೆ, ಆದ್ದರಿಂದ ಅವರು ಕೊಡಬೇಕಾಗಿರುವ ಎಲ್ಲ ಹಣವನ್ನು ನೀವೇ ಕೊಡಬೇಕು, ಇಲ್ಲವಾದರೆ ನಿಮ್ಮ ಕಚೇರಿಯಲ್ಲಿ ವಿಷವನ್ನು ಕುಡಿಯುತ್ತೇನೆ ಎಂದು ನನಗೆ ಭಯ ಹುಟ್ಟಿಸಿ ಕಚೇರಿಯಲ್ಲಿ ತುಂಬಾ ತೊಂದರೆ ಕೊಟ್ಟಿದ್ದಲ್ಲದೆ ಮನೆಯ ಹತ್ರ ಯೂನಿಫಾರ್ಮ್ನಲ್ಲಿಯೇ ಹಗಲು ರಾತ್ರಿ ಅನ್ನದೆ ಬಂದು ನಡು ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿ ಜಗಳ ಮಾಡಿರುತ್ತಾರೆ. ಅನಂತರ ಮನೆಯ ಹತ್ರ ದಿನವೂ ನನಗೆ ಮತ್ತು ನನ್ನ ಪತ್ನಿಗೆ ಭಯ ಹುಟ್ಟಿಸಿ ಎದುರಿಸಿ ನಿಮ್ಮ ಎಲ್ಲರ ಮಾನವನ್ನು ಕಲಿಯುತ್ತೇನೆ ಎಂದು ಹೇಳಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. ನನ್ನ ಪತ್ನಿಯು ಈಗಾಗಲೇ ಸುಮಾರು 18 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ದಿನೇಶ್ ಅವರಿಂದ ದಿನವೂ ಭಯದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ. ದಿನಾಂಕ 16 ರಾಜಾನ ಆರಕ್ಷಕ ನಿರೀಕ್ಷಕರು ನನ್ನನ್ನು ಕರೆಸಿಕೊಂಡು, ನೀನೇ ಎಲ್ಲ ಹಣವನ್ನು ದಿನಾಂಕ 30/10/2019 ಒಳಗಾಗಿ ಕೊಡಬೇಕೆಂದು ಕೇಳಿ ಠಾಣೆಯಲ್ಲಿ ದಿನೇಶ್ ಅವರಿಗೆ 10,50,000 ರೂಗಳಿಗೆ ಒಟ್ಟು 5 ಚೆಕ್ಗಳನ್ನು ಕೊಡಿಸಿರುತ್ತಾರೆ. ಅನಂತರ ಆರಕ್ಷಕ ಉಪ ನಿರೀಕ್ಷಕರು ಹೇಳಿದ್ದಾರೆಂದು ಅವರ ಮಾತಿಗೆ ಬೆಲೆ ಕೊಟ್ಟು ನನ್ನ ಪತ್ನಿಯ ಬಂಗಾರದ ಮಾಂಗಲ್ಯ, ತಾರ ಮತ್ತು ಇನ್ನಿತರೆ ಒಡವೆಗಳನ್ನು ಮಾರಿ ನನ್ನ ಕಡೆಯಿಂದ ರೂ 4.5 ಲಕ್ಷಗಳನ್ನು ಕೊಟ್ಟಿರುತ್ತೇನೆ. ದಿನೇಶ್ ರವರು ನನಗೆ ನೀಡಿದ ತೊಂದರೆಯ ವಿಚಾರವನ್ನು ನಾಗಪ್ಪನಿಗೂ ಮತ್ತು ಮಹೇಂತೇಶ್ ಇವರಿಗೆ ತಿಳಿಸಿ ಅವರು ಕೊಟ್ಟಿರುವ ಹಣವನ್ನು ನೀವು ವಾಪಸ್ ಕೊಡುವಂತೆ ತಿಳಿಸಿದಾಗ ಅವರು ಸಹ ಗುಲ್ಬರ್ಗಾದಲ್ಲಿ ರೂ 5 ಲಕ್ಷಗಳನ್ನು ದಿನೇಶ್ ಅವರಿಗೆ ಈಗಾಗಲೇ ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ. ಹೀಗೆ ಒಟ್ಟಾರೆ ಬನ್ನಿ ನೆಕ್ಸ್ಟ್ ಯಾರಿಗೋ ಏನೇನೋ ಟ್ರಾನ್ಸಾಕ್ಷನ್ 61 ಓದಿ, 61 ಓದಿ ಪೇಜ್. Your client is a member of scheduled caste. Why he did not lodge a complaint before the commission or before a concerned authority saying this person is blackmailing me? ದಟ್ಸ್ ವಾಟ್ ದಿಸ್ ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ. Come to page 61. 61 ನಲ್ಲಿ ಇದು ಜಾಯಿಂಟ್ ಮೆಮೊ. Your memo. You had filed it before the court. We have settled this one. I am paying 7,50,000. Another 3,50,000 we are paying by way of cash. That is why it is not required. Regularity of the proceeding. Court proceeding idu. This is the stand that you took before the court. That is what by force they have received the checks. You And should check have, bounce- you should have told. check I will bounce face case the case. filed. ಆಮೇಲೆ ಇಲ್ಲಿ Pen. ಜಾಯಿಂಟ್ ಮೆಮೊದಲ್ಲಿ ಅವರು ವಿತರಣೆ ಮಾಡ್ತಾ ಇದಕ್ಕೋಸ್ಕರ ಇಲ್ಲ ಇದರಲ್ಲಿ ಇದು ನಾವೇ ಕೊಟ್ಬಿಡ್ತೇವೆ ರಿಲೀಫ್. ನೋಡಿರಲ್ಲ ನಮ್ಗಿತ್ತು ನಾವೇ ಯಾಕೆ ವೈ ವಿತ್ ಹೋಲ್ಡ್ ರಿಲೀಫ್ ಇಂಥವ್ರಿಗೆಲ್ಲ ಕೊಡಕ್ ಬರ್ತದನ್ನ. ಅಲ್ಲ ಇದು ನಿಜವಾಗಿ ನಡೆದಿರೋದಲ್ಲ. ನಾನು ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷನರ್ಗೆ. What about the court proceeding? Because There is a constitutional ಅದು ರಿಗಾರ್ಡಿಂಗ್ option. ಮನಿ ಟ್ರಾನ್ಸಾಕ್ಷನ್ಸ್, ನಾಟ್ ರಿಗಾರ್ಡಿಂಗ್ ಬೈ
ದಿಸ್ ಮಿಸ್ಕಾಂಡಕ್ಟ್ ಇದರಲ್ಲೆಲ್ಲ. ನಿಮ್ಮ ರಿಪ್ಲೈ ಸ್ಟೇಟ್ಮೆಂಟ್ ನಲ್ಲಿ ಏನಂತ ಹೇಳಿದ್ರಿ? ಶೋಕಾದ್ ನೋಟಿಸ್ ಏನಂತ ಉತ್ತರ ಕೊಟ್ರಿ? ಪ್ಲೀಸ್ ಕೂತ್ಕೊಳ್ಳಮ್ಮ ಒಂದೇ ನಿಮಿಷ. We may impose heavy costs so that it will become example to the other people. ಇಲ್ಲ ಇಲ್ಲ, ಆ ತರ ಕೇಳೋದಲ್ಲ. Where is your ಶೋಕಾದ್ ನೋಟಿಸ್ಗೆ ಯಾವ್ದು ರಿಪ್ಲೈ ತೋರಿಸಿ? 68. ಅದು ನಾನ್ ತಗೊಂಡಿದ್ದೇನು ಅಂತ ಅವರು ಹೇಳಿಲ್ಲ ಮೊದಲು. ನೀವು ತಗೊಂಡಿದ್ರೆ ವುಡ್ ಹ್ಯಾವ್ ಅಂಡರ್ಸ್ಟುಡ್. ಇನ್ನೊಬ್ರು ತಗೊಂಡಾರೆ ಹಂಗಾಗಿ ಕೊಟ್ರಿ ಅಂತ ಹೇಳಿದ್ರು ನೀವು ಹೆದರಿ ಬಿಟ್ರಿ, ಕೊಟ್ಟು ಬಿಟ್ರಿ ಅಂತ ಹೇಳ್ತಿರ್ಲ. ಅಷ್ಟ್ ಹೆದರ್ತಾರ ಇವರೆಲ್ಲ? ಪೊಲೀಸ್ ಸ್ಟೇಷನ್ ಅಲ್ಲಿ ಬೈ ಫೋರ್ಸ್ ದೇ ರಿಸೀವ್ಡ್ ದಿ ಚೆಕ್ಸ್. Where is the complaint against the police? ಅದೇ ನಾನು ಓದಿತ್ತು. Why did you agree before the court that we have amicably settled? I have given the money back to him and you are paying remaining amount by RTGS. ಅದು ಕಂಟೆಸ್ಟ್ ಮಾಡಕ್ಕೆ ನಾನು ಗವರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿ ಭಯಪಡ್ಕೊಂಡು. Finding of the enquiry officer can be noticed at page 83, my lord. Finding of the enquiry officer. The pages may not match the internal page number ಮನಿ 5. ಟ್ರಾನ್ಸಾಕ್ಷನ್ಸ್ ಪ್ರೂವ್ ಆಗಿದೆ. And the finding of the tribunal is he did not lead any evidence. At all. He only submitted written statement. Page, lord, ಅಲ್ಲ ನಾನು internal page number 5, which is the next document, my lord, annexure A18. He is a deputy secretary, not even under secretary. ಹೌದೌದು. Page 111. ಅಲ್ಲ ಅವ್ರ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ ಅವ್ರಿಗೆ ಪ್ರಮೋಷನ್ Protection ಇದೆ. Why we are seeing what is happening outside. You would have taken the matter to the commission. He is harassed. It falls under section 3 also. Because amount is also property. You would have taken the matter to the police, the concerned commission. He is a deputy secretary, ಹೌದು. not in a ಸಣ್ಣ ಸಾದಾ ಕೂಡ ಅಲ್ಲ ಇವನು. Deputy secretary, he wants to defame the government saying that ಇಷ್ಟು ಅಮೌಂಟ್ ಕೊಡ್ತೇನೋ, ಇಷ್ಟು ಅಮೌಂಟ್ ಕೊಟ್ಟು ಜಾಬ್ ಕೊಡಿಸ್ತೇನೆ ನಿನಗೆ. And see what is that job? FDC ಅಂತ. FDC ಗೆ ಕ್ವಾಲಿಫಿಕೇಶನ್ ಇಲ್ಲ, ಅಲ್ಲಿ ಅನೌನ್ಸ್ ಮಾಡಿಲ್ಲ APSC. ಅದು ಬೇಸಿಸೇ ಇಲ್ಲ ಅದಕ್ಕೆ. ಅದು best ಸುಮ್ಮನೆ ಒಂದು ಬರೆದು ಬಿಟ್ಟಿದ್ದಾರೆ. ಈಗ A7 ನಲ್ಲಿ ನಾನು ಕಂಪ್ಲೇಂಟ್ ನಲ್ಲಿ ಎಲ್ಲ ಹೇಳಿದ್ದೀನಿ ಪೊಲೀಸ್ಗೆ. ಪೊಲೀಸ್ ಕಂಪ್ಲೇಂಟ್ ನಲ್ಲಿ ಎಲ್ಲ ಬರೆದಿದ್ದೀನಿ. ಬರ್ಕೊಳ್ಳಿ. Petitioner is knocking ಅಲ್ಲ. at the doors of Writ Court for ಅಲ್ಲ appeal in the ಜಡ್ಜ್ಮೆಂಟ್ order. ತರಿಸ್ತೀವಿ ಸ್ವಲ್ಪ. ಯಾಕೆ ಅವ್ರ ಪನಿಷ್ ಇನ್ನು 1 ವರ್ಷ ಇದೆ, ಅವ್ರಿಗೆ ಪ್ರಮೋಷನ್ ಅಲ್ಲಿ ಇದ್ರು. ಈಸ್ ಬಿಕಮ್ ಡೆಪ್ಯೂಟಿ ಕಮಿಷನರ್. He should not. ಇಲ್ಲ will not allow him. ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ. All right. ಅದೇ ಬಹಳ ಇವತ್ತವರೆಗೂ ಒಂದು ಮರ್ಡರ್ ಮಾಡಿಲ್ಲ ನಾನು. ಫಸ್ಟ್ ಮರ್ಡರ್ ಮಾಡೀನಿ ಅಂತ ಹೇಳಿದಂಗ. He is a person, deputy secretary. He should not be permitted 1 minute in the government premises. Yes. Yes, he cannot be. He will ಯಾವ್ದೋ ruin the property. He will ruin the society and he will ruin other employees. ಅವ್ರಿಗೆ ಅಂತಾರೆ ನೋಡಲ್ಲಿ ದುಡ್ಡು ತಗೊಂಡು ಮಾಡ್ಕೊಂಡಿದ್ದಲ್ಲ, ಮತ್ತೆ ನಮ್ ಬಗ್ಗೆ ಏನ್ ಮಾತಾಡ್ಕೊಳ್ತಾರ ಜನ ನಾಳೆ. ಇಲ್ಲ ಇಲ್ಲ, ನಾವು ಇಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದು ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ ಅಂತ. ಎಲ್ಲರಿಗೂ ಗೊತ್ತಿದ್ಕೊಂಡು ಮಾಡ್ಯಾರ. ಟ್ರೈಬ್ನಲ್ ಸುಳ್ಳು ಯಾಕೆ ಹೇಳ್ತದೆ, ಮತ್ತೆ ನೀವು ಗೌರ್ಮೆಂಟ್ ಯಾಕೆ ಸುಳ್ಳು ಹೇಳ್ತದೆ ನಿಮ್ಮ ಮೇಲೆ? ಟ್ರಿಬ್ಯುನಲ್ ನವರು ಕೂಡ ಅವರವರು ಮನಿ ಟ್ರಾನ್ಸಾಕ್ಷನ್ ನಡೆದಿರೋದು ಪ್ರೂವ್ ಆಗಿದೆ ಅಂತಾನೆ ಟೇಕನ್ ದಿ dismissed with a cost of rupees 50,000. ಇಲ್ಲ ಇಲ್ಲ, ಕಾಸ್ಟ್ ತೆಗೆದ್ಬಿಡಿ ಪಾಪ ಅವರು. Yes, what? I'll read that judgment. ಕಳಿಸಿ. No, no. He is a deputy secretary. Why tribunal did not impose cost on him? Why it did not impose cost on him? It is not. He is not Sada Kulalla, deputy secretary of the government. Do you know the status of deputy commissioner, the secretary in the hierarchy of the governmental offices? Transaction of business rules noting illani. ಅಲ್ಲ ಅದು 50,000. ನಿಜ ಜೆನ್ವಿನ್ ಇತ್ತು ಅಂದ್ರೆ ನೀವೇ ನೋಡಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ. ಇಂಥವ್ರಿಗೆಲ್ಲ ಕೊಟ್ರೆ ಹೆಂಗೆ ಮುಂದೆ ಇವ್ರದ್ದು ಇಷ್ಟಕ್ಕೆ ಯಾಕೆ ಬಿಟ್ರಿ ನೀವು? ಮುಂದೆ ಅವ್ರ ಮೇಲೆ ಕ್ರಿಮಿನಲ್ ಮಾಡ್ಲಿಲ್ವಾ? Further, nothing. ಯಾಕೆ ಮಾಡ್ಲಿಲ್ಲ? ಇದಿಷ್ಟೇ ಮಾಡ್ಕೈ ಬಿಟ್ಬಿಡು. ಬೇರೆಯವರಾಗಿದ್ರೆ ಏನ್ ಮಾಡ್ತಿದ್ರಿ? It is against conduct rules ಅಲ್ವಾ? ಕಾಂಡಕ್ಟ್ ರೂಲ್ಸ್ ಅಷ್ಟೇ ಏನು, PC Act ನಲ್ಲಿ ಸಹಿತ ಬಂದು ಹೋಗ್ತದೆ ಅದು. ಇಟ್ ಕಮ್ಸ್ ಇನ್ PC Act 2012 ಸುಪ್ರೀಂ ಕೋರ್ಟ್. ಅದು ಯಾರೋ ಏನಂತ ಒಂದು 500 ರೂಪಾಯಿ ತಗೊಂಡಿರ್ತಾನೆ, 5,000 ರೂಪಾಯಿ ತಗೊಂಡಿರ್ತಾನೆ, ಅವ್ನಿಗೆ ಹಾಗೆ ಪ್ರಾಸಿಕ್ಯೂಷನ್ ಮಾಡಿ ಅಲ್ಲಿ ಮಾಡಿ ಇದನ್ನ ಮಾಡಿ 10 ಲಕ್ಷ ರೂಪಾಯಿ ತಗೊಂಡಾನೆ. ಅಡ್ಮಿಟೆಡ್ ಬಿಫೋರ್ ದಿ ಕೋರ್ಟ್ ಅಂಡ್ ಹಿ ಸೆಟಲ್ಸ್ ದ ಮನಿ ಬ್ಯಾಕ್. ಹಿ ಇಸ್ ಎ ಡೆಪ್ಯೂಟಿ ಸೆಕ್ರೆಟರಿ ಅಂಡ್ ಯು ಜಸ್ಟ್ ಸಿಂಪ್ಲಿ ಸೇ send him home. ಇಲ್ಲ, ಇದೆಲ್ಲ ಪ್ರೂವ್ ಆಫೀಸಿನಲ್ಲಿ ತಗೊಂಡಿದ್ದೀನಿ. ಔಟ್ಸೈಡ್ ಟ್ರಾನ್ಸಾಕ್ಷನ್ಸ್ ಇದೆಲ್ಲ. Swami, how we deal with the matter? How we deal with the matter? Direct jurisdiction is not for such people. Dr. Ambedkar ji ಏನ್ ಹೇಳಾರ ನೋಡಿ,
3 ವರ್ಷ ಆದ್ಮೇಲೆ ಕೊಟ್ಟಿದ್ದಾರೆ complaint. ಬಾಬಾ ಸಾಹೇಬ್ರು ಕೆಟ್ಟ ಶಬ್ದ ಉಪಯೋಗಿಸ್ತಾರೆ ಆಕ್ಚುಲಿ, ಅದನ್ನ ಹೇಳ್ತಾ ಇಲ್ಲ ನಾನು. ಅವ್ರ ಮುಂದೆ ಬಂದ್ಕೊಂಡು ಡಿಸ್ಕಷನ್ ನಲ್ಲಿ ಮಿಸ್ಟರ್ ಶಾ ಅನ್ನೋರು ಬಗ್ಗೆ ಈ ರಿಟ್ ಪವರ್ಸ್ ನೀವು ಇಷ್ಟೆಲ್ಲ ಕೊಟ್ರೆ ಅಬ್ಯೂಸ್ ಆಗಲ್ವಾ? ಆಗಲ್ಲ. ಯಾಕಂದ್ರೆ ನಮ್ಮ ಜಡ್ಜ್ಗಳು ಕೆಟ್ಟ ಜನರಿಗೆ ಇದನ್ನ ಎಕ್ಸರ್ಸೈಸ್ ಮಾಡಲ್ಲ ಅವ್ರ ಪರವಾಗಿ ಅಂತ. ಅವ್ರು ಇನ್ನೂ ಕೆಟ್ಟ ಶಬ್ದ ಹೇಳ್ಯಾರ ಆಕ್ಚುಲಿ. ಅವ್ರಿಗೆ ಗೊತ್ತಿತ್ತು ಅಬ್ಯೂಸ್ ಆಗ್ಬಾರ್ದು ಅಂತ. Therefore, he gave so much power to the great courts. ನೀವೇ ನೋಡ್ಕೊಳ್ಳಿ, ಪಾಪ ನಿಮ್ ಕ್ಲೈಂಟ್ ನೀವು ಪಾಪ ಇವರ ವೆರಿ ಇಲ್ಲ, ಇಲ್ಲ, ನಾನು ಅಡ್ವೊಕೇಟ್ ಎಗ್ರಿ I know personally. ಅವನಿಗೆ He is innocent. oh, He is innocent actually. let him prove that innocence in the God's paradise, not in the court. That's why. ಅದು Dismissed with a cost of rupees 50,000. Yes. It should go as a message. ಕಾಸ್ಟ್ It should go as a message to these people that if we play mischief, courts will not tolerate. Government has done right thing, but it should have taken criminal action against you. Is that right? ಚೆಕ್ಸ್ ಬೈ ಫೋರ್ಸ್ ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡಿದ್ದಾರೆ. ನೀವು ಸಹಿತ ಬಹಳ ಮ್ಯಾಟರ್ಸ್ ನೋಡಿರ್ತೀವಿ. ನಮ್ಮಲ್ಲಿಯೂ ಸ್ವಲ್ಪ ಅಕ್ಯುಮುಲೇಟೆಡ್, ನಿಮ್ಮಷ್ಟು ವಿಜಡಮ್ ಇರ್ಲಿಕ್ಕಿಲ್ಲ. But we have also Is right. accumulated wisdom. And you are a very persuasive advocate, we agree. Not for such people. ಅಲ್ಲ, ಈ ಅಡ್ಮಿಟ್ ಮಾಡ್ಕೊಂಡು ನಾನು ಚೆಕ್ಸ್ ಕೊಡ್ಲಿಲ್ಲ. ಬೈ ಫೋರ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೇ ರಿಸೀವ್ಡ್ ದಿ ಚೆಕ್ಸ್. ನಾನು ಕಂಪ್ಲೇಂಟ್ ಕಾಸ್ಟ್ ಬೇಡ, ಕಾಸ್ಟ್ ಆಲ್ ಡಿಸ್ಮಿಸ್ಡ್. ಚಲೋ. ನಂಬರ್ 30 ಸಿಎಂ ನಾಗಭೂಷಣ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.